ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು. ಪ್ರತಿ ಅಮಾವಾಸ್ಯೆ ರುದ್ರಾಭಿಷೇಕ, ರುದ್ರಹೋಮ ಎಲ್ಲ ನಡೆಯುತ್ತೆ. ಪ್ರಸಾದ ವ್ಯವಸ್ಥೆ ಇರುತ್ತೆ. ರುದ್ರಾಭಿಷೇಕದ ತೀರ್ಥವನ್ನು ಅಲ್ಲಿ ಈಚೆ ಕಡೆ ಒಂದು ಬಿಲ್ಪತ್ರೆ ಮತ್ತು ನಾಗರಕಲ್ಲಿದೆ, ಅಲ್ಲಿಟ್ಕೊಂಡು ಮೂರು ಚೆಂಬು ರುದ್ರಾಭಿಷೇಕ ತೀರ್ಥ ಹಾಕಿ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೆ ಹಾಕ್ತೀವಿ. ಒದ್ದೆ ಬಟ್ಟೆನಲ್ಲಿ ಪ್ರದಕ್ಷಿಣೆ ಹಾಕಿ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಕೇಳ್ಕೊಡ್ತಾರೆ. ಅದೆಲ್ಲ ಏನೇ ಕೇಳಿದ್ರೂ ಭಗವಂತ ನೆರವೇರಿಸ್ತಾ ಬಂದಿದ್ದಾನೆ. ಮದುವೆ ಇಲ್ದವರು, ಮಕ್ಕಳಿಲ್ಲದೆ ಇರೋಂಥವ್ರು, ಕೆಲಸಗಳು ಕೇಳುವಂಥವ್ರು, ಅವ್ರವ್ರ ಕೋರಿಕೆಗಳು, ಕಾಯಿಲೆಗಳಿರೋಂಥಕ್ಕಂಥವ್ರು, ಮನೆಗಳು ಕಟ್ಟಿಸ್ತಕ್ಕಂಥವ್ರು, ಪ್ರತಿಯೊಬ್ಬರಿಗೂ ಅವ್ರವ್ರ ಕೋರಿಕೆಗಳು. ಅಂದರೆ ಒಂದು ಬಾರಿ ಪ್ರದಕ್ಷಿಣೆ ಹಾಕಬೇಕು ಅಂದರೆ ಒಂದೇ ಕೋರಿಕೆ ಕೇಳಬೇಕು. 2-3 ಕೇಳಿದಾಗ ಯಾವುದೋ ಒಂದು ಆಗುತ್ತೆ. ಅಂದರೆ ಬರೀ ಕೈನಲ್ಲಿ ಮಾತ್ರ ಯಾರೂ ವಾಪಸ್ ಹೋಗಿರೋದು ಇಲ್ಲಿ ಇದುವರೆಗೂ ಇಲ್ಲ. ಯಾವುದೋ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಂಡೇ ಹೋಗ್ತಾ ಇದ್ದಾರೆ ಬಂದು ಈ ದೇವಸ್ಥಾನದಲ್ಲಿ. ಇದು ಈ ದೇವಸ್ಥಾನದ ವಿಶೇಷ. ಅರಕೆ ಕಟ್ಕೊಂಡ್ಮೇಲೆ ಅದು ಸಾಲ್ವ್ ಆಗುತ್ತೆ, ಕೆಲಸ ಅದೇ ಆಗುತ್ತೆ ಪ್ರದಕ್ಷಿಣೆ ಹಾಕಿರೋರಿಗೆ. ನಿಮ್ಮ ಹೆಸರು ಸರ್? ನಂದೀಶ್ ಆರಾಧ್ಯ ಅಂತ ನನ್ನ ಹೆಸರು. ಇಲ್ಲಿ ಪ್ರಧಾನ ಅರ್ಚಕರು ನಾವೇ ಸರ್. ಓಕೆ, ಥ್ಯಾಂಕ್ ಯು. ಹರಿಹರೇಶ್ವರ ಸ್ವಾಮಿ ದೇವಸ್ಥಾನ ಕಮ್ಮನಕೋಟೆ ಗ್ರಾಮದಲ್ಲಿ ಮಧುಗಿರಿ ತಾಲೂಕಿನಲ್ಲಿದೆ. ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನ ಆಗಿದೆ. ಇದು ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನವು ಸುಮಾರು ಕದಂಬರ ಕಾಲ 2000 ವರ್ಷ ಹಿಂದಿನದಾಗಿದ್ದು ಕದಂಬರ ಕಾಲದಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳ್ತಾರೆ. ಅದನ್ನ ಹೇಗೆ ತಿಳಿಸ್ತಾರೆ ಅಂತಂದ್ರೆ, ಹಿಂದುಗಡೆ ಶಿಖರ, ಗರ್ಭಗುಡಿಯ ಮೇಲಿರ್ತಕ್ಕಂಥ ಶಿಖರ ಕಲ್ಲಿನ ಶಿಖರ. ಈ ದೇವಸ್ಥಾನದ ಶಿಖರ ಬನವಾಸಿ ಮಲಿಕೇಶ್ವರ ದೇವಸ್ಥಾನದ ಶಿಖರ ಎರಡು ಒಂದೇ ಆಗಿದೆ. ಹಾಗಾಗಿ ಕದಂಬರ ಕಾಲದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಅಂತ ಇತಿಹಾಸಕಾರರು ಬಂದು ಇಲ್ಲಿ ನೋಡಿರ್ತಕ್ಕಂಥವರೆಲ್ಲ ತಿಳಿಸ್ತಾರೆ. ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥ ಕೃತಿಕಾ ನಕ್ಷತ್ರ, ಶುಕ್ಲ ಪಕ್ಷ ಕೃತಿಕಾ ನಕ್ಷತ್ರದ ದಿನ ರಥೋತ್ಸವ ಆಗುತ್ತೆ. ಹನುಮ ಜಯಂತಿ ಹಿಂದೆ ಮುಂದೆ ಆಗುತ್ತೆ. ಇಲ್ಲಿ ವರ್ಷಕ್ಕೊಮ್ಮೆ ರಥೋತ್ಸವ ಆಗುತ್ತೆ. ಇಲ್ಲಿ 5 ಊರಿನವರು ಗ್ರಾಮಸ್ಥರು ಅಂದರೆ ಸೇವಾಕರ್ತಿದ್ದಾರೆ. ಗಂಜಲ್ಗುಂಟೆ ಸೇವಾಕರ್ತರು, ಅವರು ಶಾನ್ಭೋಗ್ ವಂಶಸ್ಥರು, ಅಂಕುರಾರ್ಪಣೆ ಸೇವೆ ಮಾಡ್ತಾರೆ. ಸಿದ್ದಾಪುರ ಗ್ರಾಮಸ್ಥರು ಅಂದರೆ ಶಾನ್ಭೋಗರು, ಅವರು ಕಲ್ಯಾಣೋತ್ಸವ ಮಾಡ್ತಾರೆ. ಕಸಬಾ ಶಾನ್ಭೋಗರು ಮತ್ತು ಹಳ್ಳಿ ರೈತರು, ಸುತ್ತಮುತ್ತಲ ಗ್ರಾಮಸ್ಥರು, ಭಕ್ತಾದಿಗಳೆಲ್ಲ ಸೇರಿ ರಥೋತ್ಸವ ಕಾರ್ಯಕ್ರಮ ಮಾಡ್ತಾರೆ. 4ನೇ ದಿನ ಅಂದರೆ ಯಲ್ಕೂರು ಹೂನಳ್ಳಿ ಗ್ರಾಮಸ್ಥರು, ಅವರು ಶಾನ್ಭೋಗ ವಂಶಸ್ಥರನ್ನೇ, ಮೃಗಯಾತ್ರೋತ್ಸವ ಅಂತ 4ನೇ ದಿನ. ಅವತ್ತಿನ ದಿನ ಸಾಯಂಕಾಲ ಸ್ವಾಮಿ ಬೇಟೆ ಹೋಗೋದು ಅಂತ, ಸಾಯಂಕಾಲ ಬೇಟೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಅವತ್ತಿನ ಬೆಳಗ್ಗೆಗೆ 5ನೇ ದಿನ ವಸಂತೋತ್ಸವ, ಬೇಟೆ ಮುಗಿಸ್ಕೊಂಡು ಬಂದ ಮೇಲೆ ವಸಂತೋತ್ಸವ. ಅದಾದಮೇಲೆ ಅದು ಬಿಜವಾರ ಗ್ರಾಮಸ್ಥರಿಂದ ಶಾನ್ಭೋಗ ವಂಶಸ್ಥರು. ಅವತ್ತಿನ ದಿನ ರಾತ್ರಿ ಶಯನೋತ್ಸವ ಸ್ವಾಮಿದು, ಅಲ್ಲಿಗೆ ಜಾತ್ರೆ ಸಮಾಪ್ತಿ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಮುಂದಿನ ದಿನ ಒಂದು ದಿನ ಕಮ್ಮನಕೋಟೆಗೆ ಹೋಗುತ್ತೆ ದೇವರು, ಇನ್ನೊಂದು ದಿನ ಮಾರಿಬೀಳು ಉತ್ಸವ ಹೋಗುತ್ತೆ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ದೇವರು ರಾತ್ರಿ ಹೊತ್ತೇ ಉತ್ಸವ ಹೋಗುತ್ತೆ. ಕೋಳಿ ಕೂಗೋ ಶಬ್ದ, ರಾಗಿ ಕಲ್ಬಿಸೋ ಶಬ್ದ ಎರಡೂ ಈ ದೇವರಿಗೆ ಕೇಳೋಂಗಿಲ್ಲ. ಸಾಯಂಕಾಲ 7 ಗಂಟೆಗೆ ಉತ್ಸವ ಇರ್ತಿದ್ರೆ ರಾತ್ರಿ 2:30-3 ಗಂಟೆ ಒಳಗಡೆ ದೇವಸ್ಥಾನದ ಒಳಗಡೆಗೆ ತಂದು ಇಳಿಸ್ಬಿಡ್ತಾರೆ. ಅದನ್ನ ಕೋಳಿ ಕೂಗೋ ಶಬ್ದ ಕೇಳಿಸಿದ್ರೆ ಅರಿಷ್ಟ ಆಗುತ್ತೆ ಅಂತ ಇಲ್ಲಿ ಜನಗಳ ನಂಬಿಕೆ.